ಭಾರತದ ಕೋಪಕ್ಕೆ ಹೆದರಿದೆ ಪಾಕಿಸ್ತಾನ ಮಧ್ಯ ಪ್ರವೇಶಿಸುವಂತೆ ಅಮೆರಿಕಾಗೆ ಬೇಡಿದೆ ಪಾಕಿಸ್ತಾನ। ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಮಧ್ಯ ಪ್ರವೇಶ ಮಾಡಬೇಕು ಅಮೆರಿಕ ಅನ್ನುವಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು। ಏಪ್ರಿಲ್ 26ರಂದು ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವಾಗಲೂ ಕೂಡ ಉದ್ವಿಗ್ನತೆ ಇದೆ, ಎರಡೂ ದೇಶಗಳು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಅದನ್ನ ಬಗೆಹರಿಸಿಕೊಳ್ಳುತ್ತವೆ ಅಂತ ಹೇಳಿದ್ರು। ಅಂದ್ರೆ ನಾನು ಭಾರತಕ್ಕೂ ತುಂಬಾ ಹತ್ತಿರವಾಗಿದ್ದೇನೆ, ಪಾಕಿಸ್ತಾನಕ್ಕೂ ಕೂಡ ತುಂಬಾ ಹತ್ತಿರವಾಗಿದ್ದೇನೆ। ನಿಮಗೆ ತಿಳಿದಿರುವಂತೆ ಕಾಶ್ಮೀರದಲ್ಲಿ 1000 ವರ್ಷಗಳಿಂದಲೂ ಕೂಡ ಆ ಹೋರಾಟವನ್ನ ನಡೆಸ್ತಾ ಇದ್ದಾರೆ। ಕಾಶ್ಮೀರ 1000 ವರ್ಷಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಬಹುಶಃ ಅದಕ್ಕಿಂತಲೂ ಹೆಚ್ಚು ಕಾಲ ಇರಬಹುದು, ಆದ್ರೆ ಅದು ನೆನ್ನೆ ಕೆಟ್ಟದ್ದಾಗಿತ್ತು। 30ಕ್ಕೂ ಹೆಚ್ಚು ಜನರನ್ನ ಹತ್ಯೆ ಮಾಡಲಾಗಿತ್ತು। ಸೊ ಹೋಗುವಂತಹ ದಾರಿಯಲ್ಲಿ ಪ್ರಮುಖವಾಗಿ ಆ ರೀತಿಯಾಗಿ ಹತ್ಯೆ ಮಾಡಿದ್ದನ್ನ ಖಂಡಿಸ್ತೀವಿ ಅಂತ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು। ಸೊ ಅದಾದ ಮೇಲೆ ಈಗ ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವ ವಿಚಾರವಾಗಿ ಎಲ್ಲೋ ಒಂದು ಕಡೆ ಈಗ ಮತ್ತೆ ಪಾಕಿಸ್ತಾನ ಅಮೆರಿಕವನ್ನ ಮಧ್ಯ ಪ್ರವೇಶ ಮಾಡೋದಕ್ಕೆ ಕೇಳ್ಕೊಂಡಿರುವಂಥದ್ದು। ಒಂದು ಪಹಲ್ಗಾಮ್ನಲ್ಲಿ ನಡೆದಂತ ಭಯಾನಕ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟ ಜೀವಗಳಿಗೆ ಶಾಂತಿ ಸಿಗಬೇಕಾಗಿದೆ। ಭಯೋತ್ಪಾದನೆಯ ವಿರುದ್ಧ ಭಾರತದೊಟ್ಟಿಗೆ ಸಹಕಾರಕ್ಕೆ ಅಮೆರಿಕದಿಂದ ಬದ್ಧತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ನಡೆದಿದೆ। ಸೊ ಎಲ್ಲೋ ಒಂದು ಕಡೆ ಪಾಕಿಸ್ತಾನಿ ಅಧಿಕಾರಿಗಳು ಈಗಾಗಲೇ ಸದ್ಯಕ್ಕೆ ನಡುಗ್ತಾ ಇದ್ದಾರೆ। ಸೊ ಹಾಗಾಗಿ ಅಲ್ಲಿನ ಪ್ರಧಾನಿಯಾಗಿರುವಂತಹ ಶಹಬಾಜ್ ಶರೀಫ್ ಈಗ ಭಯೋತ್ಪಾದಕ ಘೋರ ಹಿಂಸಾಚಾರದ ಕೃತ್ಯಗಳಿಗೆ ಪಾಕಿಸ್ತಾನವೇ ಹೊಣೆ ಅನ್ನುವಂತಹ ವಿಚಾರವಾಗಿ ಭಾರತ ತಿರುಗೇಟ್ ಕೊಡೋದಕ್ಕೆ ಸನ್ನದ್ಧವಾಗಿದೆ। ಇಂತಹ ಸಂದರ್ಭದಲ್ಲಿ ಅಮೆರಿಕ ಮಧ್ಯ ಪ್ರವೇಶ ಮಾಡಬೇಕು, ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇರುವಂತದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ। ಆದ್ರೆ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ ಎಲ್ಲೋ ಒಂದು ಕಡೆ, ಯಾಕಂದ್ರೆ ಪ್ರತಿ ಬಾರಿ ಕೂಡ ಭಯೋತ್ಪಾದಕರ ರೀತಿ ಬಂದ್ಬಿಟ್ಟು ದಾಳಿಯನ್ನ ಮಾಡಿ ಹೋಗ್ತಾರೆ। ಇದನ್ನ ಪ್ರೋತ್ಸಾಹ ಮಾಡ್ತಿರುವಂತಹ ಪಾಕಿಸ್ತಾನಕ್ಕೆ ಸರಿಯಾದಂತ ಪೆಟ್ಟು ಕೊಟ್ರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗಾರು ಕೂಡ ಉಗ್ರರು ತಣ್ಣಗಾಗಿರ್ತಾರೆ। ಪ್ರತಿ ಬಾರಿ ಕೂಡ ಇದೇ ರೀತಿ ದಾಳಿ ಮಾಡೋದು, ಹಿಂಸಾಚಾರ ಮಾಡೋದಾಗಿ ಹೋಗಿದೆ। ಸೊ ಹಾಗಾಗಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿದ ನಾಗರಿಕರಿಗೆ, ಅವರ ಕುಟುಂಬದವರಿಗೆ ನೆಮ್ಮದಿ ಸಿಗ್ಬೇಕಲ್ವೇ? ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಲಾಗ್ತಾ ಇದೆ। ಈಗ ಭಾರತದ ಕೋಪಕ್ಕೆ ಹೆದರಿ ಪಾಕಿಸ್ತಾನ ಅಮೆರಿಕದ ಬಳಿ ಹೋಗಿದೆ।